ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು GSJ ಕನ್ನಡ. ನಾನು ಇವತ್ತಿದ್ದೀನಿ ಪಾವಗಡ ರೈಲ್ವೆ ಸ್ಟೇಷನ್. ಇದೇ ನೋಡಿ, ಇದೇ ಜಾಗದಲ್ಲಿ ಪಾವಗಡ ರೈಲ್ವೆ ಸ್ಟೇಷನ್ ರೆಡಿ ಆಗ್ತಿದೆ. ಕೆಲಸ ಕಾರ್ಯಗಳು ನಡೀತಿದ್ದಾವೆ. ಇದು ಬಂದುಬಿಟ್ಟು ಪೆನ್ಗೊಂಡ ರೋಡಲ್ಲಿ ಇರುತ್ತೆ. ಪಾವಗಡ ಸರ್ಕಲ್ ಬರುತ್ತಲ್ಲ, ಟೋಲ್ ಗೇಟು, ಅಲ್ಲಿಂದ ಪೆನ್ಗೊಂಡ ರೋಡಲ್ಲಿ ಬಂದು ಸ್ವಲ್ಪ ಮುಂದಕ್ಕೆ ಬಂದು ಲೆಫ್ಟ್ ತಗೊಬೇಕು. ನೋಡಿ, ಇದೆಲ್ಲ ಟ್ರ್ಯಾಕಿಗೆ, ಪ್ಲ್ಯಾಟ್ಫಾರ್ಮು ಹಾಗೆ ಟ್ರ್ಯಾಕಿಗೆ ರೆಡಿ ಮಾಡ್ತಿದ್ದಾರೆ. ನಾನು ಲಾಸ್ಟ್ ವೀಡಿಯೋದಾಗ ಹೇಳ್ದಂಗೆ ದೊಡ್ಡಹಳ್ಳಿಯಿಂದ ಜಸ್ಟ್ ಒಂದು 200-300 ಮೀಟ್ರು ದೂರದವರೆಗೂ ಟ್ರ್ಯಾಕ್ ಹಾಕಿದ್ದಾರೆ ಅಷ್ಟೇ. ಈ ಕಡೆ ಪೂರ್ತಿ ಏನೂ ಹಾಕಿಲ್ಲ, ಇನ್ನೂ ರೆಡಿ ಮಾಡ್ಕೊತಿದ್ದಾರೆ. ನೋಡಿ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ನಿಮಗೆ ಪಾವಗಡ, ನನಗೆ ಇನ್ಸ್ಟಾಗ್ರಾಮಲ್ಲಿ ತುಂಬ ಜನ ಕಾಮೆಂಟ್ ಮಾಡಿದರು, ಇನ್ಸ್ಟಾಗ್ರಾಮಲ್ಲಿ ಹಾಕಿದ್ದೆ. ನಿಮಗೆ ಕ್ಷಣದ ಮಾಹಿತಿ ಬೇಕು ಅಂದರೆ ನನ್ನ ಇನ್ಸ್ಟಾಗ್ರಾಮ್ ಚಾನಲ್ನ ಫಾಲೋ ಮಾಡಿ. ಅದರಲ್ಲಿ ಟೈಮ್ ಟು ಟೈಮ್ ನಿಮಗೆ ಅಪ್ಡೇಟ್ ಸಿಗ್ತಿರುತ್ತೆ. ನೋಡಿ, ಅಲ್ಲಿದೆ ನೋಡಿ, ಎಲ್ಲ ಬೆಡ್ಸ್ ಹಾಕಿದ್ದಾರೆ ರೈಲ್ವೆ ಟ್ರ್ಯಾಕಿಗೆ. ಇದು ನೋಡಿ, ಜಲ್ಲಿ ಪ್ರೆಷರು ಎಲ್ಲ ವರ್ಕ್ ಇನ್ ಪ್ರೋಗ್ರೆಷನ್ನು. ಬಟ್ಟು ಇನ್ನು ಸುಮಾರು 3-5 ವರ್ಷ ಬೇಕಾಗಬಹುದು ಇದು ಹೋಗ್ತಿರೋ ಸ್ಪೀಡ್ ನೋಡಿದ್ರೆ. ಯಾಕಂದರೆ ತುಂಬ ನಿಧಾನಕ್ಕೆ ಕೆಲಸ ಮಾಡ್ತಿದ್ದಾರೆ, ಅಷ್ಟು ಬೇಗ ಆಗ್ತಿಲ್ಲ ವರ್ಕೆಲ್ಲ. ನೋಡೋಣ, ನಮ್ಮ ಪಾವಗಡ ಜನತೆಗೆ ಯಾವಾಗ ರೈಲ್ವೆ ಸ್ಟೇಷನ್ ರೆಡಿಯಾಗಿ ಟ್ರೈನ್ ಬರ್ತಾರೋ ಅವತ್ತು ತುಂಬ ಖುಷಿ ಆಗ್ತಾರೆ ನಮ್ಮ ಪಾವಗಡ ಜನತೆಗೆ. ಪಾವಗಡದಿಂದ ಯಾರ್ಯಾರು ನೋಡ್ತಿದ್ದೀರಾ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಹೀಗೆ ಸಪೋರ್ಟ್ ಮಾಡ್ತೀರಿ ಫ್ರೆಂಡ್ಸ್. ನೆಕ್ಸ್ಟ್ ನಿಮ್ಗೆ ಯಾವ ಥರ ವೀಡಿಯೋ ಬೇಕಂತ ಕಾಮೆಂಟ್ ಮಾಡಿ. ಖಂಡಿತ ಆ ಥರ ವೀಡಿಯೋ ನಾನು ಮಾಡೋದಕ್ಕೆ ಪ್ರಯತ್ನ ಮಾಡ್ತೀನಿ.